ಬಂದ್ರಾ? ಎಲ್ಲರೂ ಬಂದ್ರಾ? ಹಾಂ, ಎಲ್ಲರೂ ನಮ್ಮ ಹೀರೋಗೆ ಒಂದು ಚಪ್ಪಾಳೆ ತಟ್ಟಿ. ಏನು ಮಕ ಮಾಡ್ತಿದ್ದೀರಾ? ಚಪ್ಪಾಳೆ ತಟ್ಟಿ. ಹೇಳಿದ್ ಕೇಳಿಸ್ಲಿಲ್ವಾ? ಅಥವಾ ಅರ್ಥ ಆಗಿಲ್ವಾ? ತಟ್ಟಿ ಚಪ್ಪಾಳೆ ಅಂದೆ, ತಟ್ಟಿ ಅಂದೆ. ಯಾಕೆ ಚಪ್ಪಾಳೆ ತಟ್ಟಿದ್ದು ಗೊತ್ತಾಗಿಲ್ಲ ಅಲ್ವಾ? ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಭುವನ್ ಇವತ್ತು ಶ್ರದ್ಧಾ ಟೀಚರ್ ಹತ್ರ ಪ್ರೈವೇಟ್ ಟ್ಯೂಷನ್ಗೆ ಸೇರ್ಕೊಂಡಿದ್ದಾನೆ. ಅರ್ಥ ಆಗ್ಲಿಲ್ವಾ? ಓಹೋ ಹೋ ಹೋ ಹೋ. ಕನ್ನಡ. ಶ್ರದ್ಧಾ ಟೀಚರ್ ಹತ್ರ ಭುವನ್ ಇವತ್ತಿಂದ ಮನೆ ಪಾಠಕ್ಕೆ ಹೋಗಕ್ಕೆ ಶುರು ಮಾಡಿದ್ದಾನೆ. ಇವತ್ತು ಫಸ್ಟ್ ನೈಟ್, ಫಸ್ಟ್ ಕ್ಲಾಸ್. ಅಲ್ವಾ ಭುವನ್? ಚಿಕ್ಕನೆಗಳೇ ಮಾತಾಡಿದ್ರೆ ಅಡ್ಡಡ್ಡ ಸೀಳು ಹಾಕ್ತಿರ್ತೀನಿ. ಏನೋ ಮಾಡ್ತಿದ್ದೆ ಶ್ರದ್ಧಾ ರೂಮಲ್ಲಿ? ಅವ್ರ ರೂಮಲ್ಲಿ ನಿನಗೇನು ಕೆಲಸ? ಹೆಂಡತಿ ಬೋರ್ ಬಂದ್ಬಿಟ್ಲಾ? ಈ ಮನೇಲಿ ಇಂಥದ್ದೆಲ್ಲ ಮಾಡಕ್ಕೆ ಎಷ್ಟೋ ಧೈರ್ಯ ನಿಂಗೆ? ಭುವಿ, ಏನ್ ಮಾತಾಡ್ತಿದ್ದೀರಿ? ನಾಲಿಗೆ ಮೇಲೆ ಹಿಡ್ತಾ ಇರ್ಲಿ. ಶ್ರದ್ಧಾ, ಹಿಡ್ತಾ ಇರ್ಬೇಕಾದ್ರೆ ನಿಮ್ಮಿಬ್ಬರಿಗೆ, ನನಗಲ್ಲ. ಅಲ್ರಿ, ಅವನು ಇಷ್ಟೊತ್ತಲ್ಲಿ ರೂಮಿಗೆ ನುಗ್ಗಿದ್ರೆ ಅವನ್ನ ಆಚೆ ಹಾಕೋದ್ಬಿಟ್ಟು ಅತಿಥಿ ಸತ್ಕಾರ ಮಾಡ್ತಿದ್ರಾ? ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡಿ. ಭುವನ್ ಏನು ಅಂತ ಎಲ್ಲರಿಗೂ ಗೊತ್ತಿದೆ. ಈ ಶ್ರದ್ಧಾ ಏನು ಅಂತ ಇಡೀ ಮನೆಯವ್ರಿಗೆ ಗೊತ್ತಿದೆ. ನೀವಿಬ್ರು ಏನು ಅಂತ ಇವತ್ತು ಪೂರ್ತಿ ಮನೆಗೆ ಗೊತ್ತಾಗಿದೆ. ಇವತ್ತು ಇಬ್ಬರದ್ದು ಇನ್ನೊಂದು ಅಸಹ್ಯ ಮುಖನ ಎಲ್ಲರೂ ನೋಡ್ಬಿಟ್ವಿ.
ನಿಜ ಹೇಳ್ತೀನಿ ಕೇಳಿ. ಶ್ರದ್ಧಾ ಮತ್ತೆ ನಾನು ಯಾಕೆಲ್ಲ ಹಿಂಗೆ ಗುಂಪು ಸೇರಿದ್ದೀರಾ? ಏನಾಯ್ತು ಭುವನ್? ಚಿಕ್ಕದಣಿಗಳೇ, ನೀವ್ಯಾಕೆ ಸಿಟ್ಟಲ್ಲಿದ್ದೀರಾ? ಬಾಮ್ಮ ಊರ್ಮಿಳಾ, ಇವತ್ತು ನಿನ್ ಗಂಡನ ರಹಸ್ಯ ರಾಸಲೀಲೆ ಬಗ್ಗೆ ಓ ನಿನಗಾಗ್ಲೇ ಗೊತ್ತಾ? ನಮಗೆ ಗೊತ್ತಿರ್ಲಿಲ್ಲ ಅಮ್ಮ. ಚಿಕ್ಕದಣಿಗಳೇ, ನನ್ನ ಗಂಡನ ಬಗ್ಗೆ ನನಗೆ ನಂಬಿಕೆ ಇದೆ. ಅವ್ರನ್ನ ನಾನೇ ಶ್ರದ್ಧನ ಹತ್ರ ಕಳಿಸಿದ್ದು. ಏನೆಲ್ಲ ಹಾಗೆ ನೋಡ್ತಾ ಇದ್ದೀರಾ? ಅಲ್ಲ ಭುವನ್, ಚಿಕ್ಕದಣಿಗಳಿಗೆ ಎದುರು ಮಾತಾಡಬಾರ್ದು ಅಂತಿದ್ರೆ ನಿಮ್ಮೆಲ್ಲ ಆರೋಪ ಬರಲ್ವಾ? ಅಲ್ಲ ಶ್ರದ್ಧಾ ಮೇಡಮ್, ನೀವಾದ್ರೂ ಹೇಳೋದಲ್ವಾ? ನನ್ನ ಗಂಡನ ಬಗ್ಗೆ ಜನಗಳು ನಾಕಾರ ಥರ ಮಾತಾಡ್ತಿದ್ರೆ ನೀವು ಸುಮ್ಮನೆ ಇದ್ದೀರಲ್ಲ. ಶ್ರದ್ಧಾ, ನಿಮಗೆ ಸೀರೆ ಇಷ್ಟ ಆಯ್ತಾ? ಸಾರಿ, ಸ್ಟಿಚ್ ಹಾಕ್ಸ್ಕೊಡೋದು ಸ್ವಲ್ಪ ಲೇಟ್ ಆಯಿತು. ನಾನೇ ನಿನ್ನ ರೂಮಿಗೆ ತಂದ್ಕೊಟ್ಟು ಹೋಗೋಣ ಅಂತಿದ್ದೆ, ಆದರೆ ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಆಯಿತು. ಅದಕ್ಕೆ ನಾನು ಭುವನ್ ಹತ್ರ ಕೊಟ್ಟು ಕಳಿಸಿದ್ದು. ಭುವನ್ ನಾನು ಹೋಗಲ್ಲ ಅಂತಂದರು, ಆದರೂ ನಾನೇ ಒತ್ತಾಯ ಮಾಡಿ ಕಳಿಸಿದ್ದು. ಯಾಕೆಂದರೆ ನನ್ನ ಗಂಡನ ಬಗ್ಗೆ ನನಗೆ ನಂಬಿಕೆ ಇದೆ, ಹಾಗೆ ಶ್ರದ್ಧನ ಮೇಲೂ ನಂಗೆ ನಂಬಿಕೆ ಇದೆ. ಅಲ್ಲ, ಸತ್ಯ ಹೇಳೋದು ಬಿಟ್ಟು ನೀವಿಬ್ರು ಹೀಗೆ ಸುಮ್ಮನೆ ನಿಂತಿದ್ದೀರಲ್ಲ. ಚಿಕ್ಕದಣಿಗಳೇ, ಅದಕ್ಕೆ ಹೇಳೋದು, ಯಾವಾಗಲೂ ಪ್ರತ್ಯಕ್ಷವಾಗಿ ಕಂಡ್ರೂ ಪ್ರಮಾಣಿಸಿ ನೋಡಬೇಕು ಅಂತ. ಓಹೋ, ಇಲ್ಲೇನೋ ನಡೆದೇ ಹೋಯ್ತು ಅನ್ನೋಂಗೆ ಎಲ್ಲರೂ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀರಾ? ಹೋಗಿ ಮಲ್ಕೋ ಹೋಗಿ. ಸಾರಿ, ನಾನೇ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ, ಕ್ಷಮಿಸ್ಬಿಡಿ. ಹೊರಡಿಯಲ್ಲ? ಭುವನ್, ನಾನು ನಿಮಗೋಸ್ಕರ ಆವಾಗಲಿಂದ ಕಾಯ್ತಾ ಇದ್ದೆ. ಅಲ್ಲ, ಶ್ರದ್ಧಂಗೆ ಸೀರೆ ಕೊಟ್ಟು ಬನ್ನಿ ಅಂತಂದರೆ ನೀವು ಉಡ್ಸೋಕ್ಕೆ ಹೋಗಿದ್ರಾ? ತರಲೆ. ಶ್ರದ್ಧಾ, ನನ್ನ ಗಂಡನ್ನ ಬೇಗ ಕಳಿಸ್ಕೊಡಿ. ಊರ್ಮಿಳಾ, ಊರ್ಮಿಳಾ, ಊರ್ಮಿಳಾ. ಇಲ್ಲಂತ ಮಾಡ್ತಿದ್ದೆ ಬಾಮರೆ. ಊರ್ಮಿಳಾ. ಅಲ್ಲ, ನಂಗೊಂದು ಥ್ಯಾಂಕ್ಸು ಹೇಳಲ್ವಾ ಭುವನ್?
ಎಂಥ ದೊಡ್ಡ ಅವಮಾನದಿಂದ ನಿನ್ನನ್ನು ಬಚಾವ್ ಮಾಡಿದ್ದೀನಿ. ಆದರೂ ನನ್ನ ಮೇಲೆ ಪ್ರೀತಿ ಬರಲ್ವ ಚಿನ್ನ? ಪಂಚಾಯಿತಿ ಕಟ್ಟೆಗೆ ಏನಾದರೂ ವಿಷಯ ಹೋಗಿದ್ದಿದ್ರೆ ನೀನು ಶ್ರದ್ಧಾ ರಾತ್ರಿ ಪೂರ ಒಂದೇ ರೂಮಲ್ಲಿದ್ರಿ ಅಂತ ಊರಿನ ಮೂಲೆಗೂ ಗೊತ್ತಾಗ್ತಿತ್ತು. ಆದರೆ ನಾನು ಅದನ್ನು ತಪ್ಪಿಸಿದ್ದೀನಿ. ತಣಿಗಳ ಕಣ್ಣಲ್ಲಿ ನೀನು ಇಮೇಜ್ ಉಳಿಸಿದ್ದೀನಿ. ಈಗಲೂ ನನಗೇನೂ ಇಲ್ವಾ? ನೋಡು, ನೀ ನನ್ನ ಬಚಾವ್ ಮಾಡದೇ ಇದ್ದಿದ್ರೆ ನನ್ನೇನು ಎತ್ಕೊಂಡೋಗಿ ಗಲ್ಲಿಗೆ ಏರಿಸ್ಬಿಡ್ತಿರ್ಲಿಲ್ಲ. ಅಥವಾ ನೀನು ಇಲ್ಲ ಅಂದ ತಕ್ಷಣ ನಾನು ಸತ್ಯ ಹೋಗ್ತೀನಿ ಅನ್ನೋ ಥರ ಪೋಸ್ ಹೊಡಿಬೇಡ. ಛೇ, ಜನಕ್ಕೆ ಕೃತಜ್ಞತೆ ಅನ್ನೋದೇ ಇಲ್ಲಪ್ಪ. ಅದಕ್ಕೆ ಕಲಿಗಾಲ ಅನ್ನೋದು. ಅವಾಗ ನೋಡಿದ್ರೆ ನಿನ್ನ ಪೊಲೀಸ್ ಅವರಿಂದ ಬಿಡಿಸ್ದೆ, ಇವಾಗ ಮನೆಯವರಿಂದ ಅವಮಾನ ಆಗೋದು ತಪ್ಪಿಸ್ದೆ. ನೋಡಿದ್ರೆ ನನ್ನ ಪಾದದ ಜೆರಾಕ್ಸ್ ಇಟ್ಕೊಂಡು ನೀನು ದಿನಾ ಪೂಜೆ ಮಾಡಬೇಕು. ಆದರೆ ಲಾಭ ಇಲ್ಲದೆ ನೀನು ಯಾವ ಕೆಲಸನೂ ಮಾಡೋಳಲ್ಲ ಊರ್ಮಿಳಾ. ನಿನ್ನ ನೆನ್ನೆ ಮೊನ್ನೆಯಿಂದ ನೋಡ್ತಾ ಇಲ್ಲ. ಹೇಳು, ಯಾಕೆ ನನ್ನ ಬಚಾವ್ ಮಾಡ್ತೀನಿ? ನನ್ನ ಸ್ವಾರ್ಥಕ್ಕೆ. ಎಸ್ ಭುವನ್, ನನಗೆ ನೀನು ಬೇಕು. ನಿನ್ನನ್ನು ಕಳ್ಕೊಳಕ್ಕೆ ನನಗಿಷ್ಟ ಇಲ್ಲ. ಅದಕ್ಕೆ ಕಾಪಾಡಿಕೊಂಡೆ. ಒಂದು ಹೆಂಡತಿಯಾಗಿ ನನ್ನ ಕರ್ತವ್ಯ ನಾನು ಮಾಡಿದೆ. ಆಯ್ತು, ಹೆಂಡ್ತಿ ಅಂತೆ. ಏಯ್ ಊರ್ಮಿಳಾ, ನನ್ನೇನು ಕಮಾರ ಅನ್ಕೊಂಡ್ಯಾ? ನನ್ನ ಇಲ್ಲಿಂದ ಓಡಿಸಿದ್ರೆ ನೀನು ಇಲ್ಲಿಂದ ಟೆಂಟ್ ಕೀಳ್ಬೇಕಾಗತ್ತೆ ತಾನೇ? ನನ್ನ ಬಣ್ಣ ಬಯಲಾದರೆ ನಿನ್ನ ಬಣ್ಣನೂ ಬಯಲಾಗತ್ತೆ ಅಂತ ತಾನೇ? ಹೌದಾ? ಅಷ್ಟೊಂದು ತಿಳ್ಕೊಂಬಿಟ್ಟಿದ್ಯಾ? ಅಷ್ಟೊಂದು ಜಾಣ ಆಗ್ಬಿಟ್ಟಿದ ನನ್ನ ಪುಟಾಣಿ. ಆದರೆ ಬ್ಯಾಟ್ರ್ ಅದಲ್ಲ ಮರಿ. ನನ್ನ ಬಣ್ಣ ಬಯಲಾಗುತ್ತೋ ಅಥವಾ ನಿನ್ನ ಬಣ್ಣ ಬಯಲಾಗುತ್ತೋ ಅಂತ ನಾನು ನಿಮ್ಮನ್ನ ಕಾಪಾಡಲಿಲ್ಲ. ನಮ್ಮ ಶ್ರದ್ಧಾ ಇದ್ದಾಳಲ್ಲ, ಅವಳು ಏನೋ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳೆ. ಪಾಪ, ಅವಳು ಕನಸು ಎಲ್ಲಿ ನುಚ್ಚುನೂರಾಗುತ್ತೋ ಅಂತ ನಾನು ನಿಮ್ಮನ್ನು ಕಾಪಾಡಿದ್ದು. ಏಯ್, ಏನು ಕನಸೆ? ಹಾಂ, ಏನದು? ಸಸ್ಪೆನ್ಸ್. ಊರ್ಮಿಳಾ ಅಲ್ಲ, ನಿನ್ನ ಹೆಂಡ್ತಿನೇ ಮುಚ್ಚಿಡ್ತಿದ್ದಾಳೆ. ಇನ್ನು ನಾನು ಹೇಳಕ್ಕಾಗತ್ತಾ? ಸಾರಿ ಬೇಬಿ. ನಾನೇನು ಆಟದ ಸಾಮಾನಾಗೋದ್ನಾ? ಶ್ರದ್ಧಾ, ನೋಡು, ನೀ ನನ್ನಿಂದ ವಿಷಯ ಮುಚ್ಚಿಡ್ತಿರೋದನ್ನ ಇಟ್ಕೊಂಡು ಇವರೆಲ್ಲ ಹೇಗೆ ಆಟ ಆಡ್ತಿದ್ದಾರೆ ಅಂತ ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ ನೀನು? ಅರ್ಥ ಆಗ್ಲಿಲ್ವಾ? ಓಹೋ, ಕನ್ನಡ. ಶ್ರದ್ಧಾ ಟೀಚರ್ ಹತ್ರ ಭುವನ್ ಇವತ್ತಿಂದ ಮನೆ ಪಾಠಕ್ಕೆ ಹೋಗಕ್ಕೆ ಶುರು ಮಾಡಿದ್ದಾನೆ. ಇವತ್ತು ಫಸ್ಟ್ ನೈಟ್, ಫಸ್ಟ್ ಕ್ಲಾಸ್. ಅಕ್ಕ, ಇವತ್ತೆಂತ ಕೂಟಕ್ಕೆ ಬರಲ್ಲ ನೀನು? ನಾನು ಬಂದಿಲ್ಲ, ಕಣ್ಕೊಂಡೋದೆ, ನೀನ್ ಇರ್ಲಿಲ್ಲ. ಮಾತಾಡಕ್ಕ, ನಿಂಗೆ ಎಂತ ಆಯ್ತಾ? ಏನು ಅಂತ ಹೇಳಿ ಪುಟ. ಎಲ್ಲರೂ ಸೇರ್ಕೊಂಡು ನಮ್ಮ ಜೀವನ ಜೊತೆ ಆಟ ಆಡಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ ಅನಿಸ್ತದೆ. ಅವ್ರ ದಾಳಕ್ಕೆ ನಾವು ಕಾಯಿಗಳಾಗೋಗಿದ್ದೀವಿ ಅನ್ನಿಸ್ತದೆ. ಯಾಕೋ ಬದುಕೆ ಬೇಡ ಅನ್ಸ್ಬಿಟ್ಟಿದೆ ಕಣೋ. ನಾವಂದ್ರೆ ನಾನು ಮತ್ತೆ ಭುವನ್. ಭುವನ್ ಅಣ್ಣನ್ ಎಂತದ್ದು ತಪ್ಪಲ್ಲ ನಿಂದೆ. ನೀನು ನಂಗೆ ಹೇಳ್ತಿದ್ಯೇನೋ? ಎಂತ ಅಕ್ಕ, ಅವ ಈಗ ಪ್ಯಾಟಿಗೆ ಹೋಪ ಅಂದ್ರೆ ನಿನ್ ಜೊತೆಗೆ ರೆಡಿ ಇದ್ದ ಬತ್ತ. ನೀನು ಈಗ ಬೇಡ ನಾಳೆ ಬೇಡ ಅಂತಿದ್ದೆ. ಮತ್ತೆ ಹೇಳ್ರೆ ಎಂಥದ್ದು ಅರ್ಜೆಂಟ್ ಕೆಲಸ ಇತ್ತು, ಅದನ್ನ ಮುಗಿಸಿಯಪ್ಪ ಅಂತೆ. ಇದಕ್ಕೆಲ್ಲ ಎಲ್ಲ ರಾಮಾಯಣ ಶುರುವಾದೀಗ. ಪುಟ, ನಾವೀಗ ಹೋದ್ರೆ ತಪ್ಪಾಗುತ್ತೆ ಕಣೋ. ಅದು ಎಂತ ತಪ್ಪಾತಂದು ಹೇಳ. ನಂಗೆ ಬೇಡ, ಭುವನ ನಂಗಾರು ಹೇಳ. ಅದು ಹೇಳಕ್ಕಾಗಿದ್ದಿದ್ರೆ ಇಷ್ಟೆಲ್ಲ ಒದ್ದಾಡ್ತಿದ್ ನೀನು. ಇನ್ನು ಎಷ್ಟು ದಿನ ಈ ಕಣ್ಣು ಮುಚ್ಚಿ, ಇನ್ನು ಎಷ್ಟು ದಿನ ಎಲ್ಲರ ಕೈಯಿಂದ ಬಯಸ್ಕೊಂತಿರ್ತಿ? ಇವತ್ತು ನಿಂಗೆ ಕಂಡ್ರೆ ಆಯ್ತಿದ್ದ ಊರ್ಮಿಳ ನಿನ್ನ ಬಾಚಾವ್ ಮಾಡ್ದಾಳು. ಎಲ್ಲರೂ ಅವಳು ಇಲ್ದಿರ ಎಂತ ಮಾಡ್ತಿದ್ರಿ? ಇಲ್ಲ ಪುಟ, ಎಲ್ರು ಅಂದ್ಕೊಂಡಿರೋದು ಹಾಗಷ್ಟೇ. ಆದ್ರೆ ಆ ಊರ್ಮಿಳ ತೊಟ್ಲನ್ನ ತೂಗ್ತಾಳೆ, ಮಗುನ ಅವಳೆ ಚಿವುಡ್ತಾಳೆ.
ಅವಳೇ ಆಡಿಸ್ತಿರೋ ಆಟ ಇದೆಲ್ಲ. ಅವಳು ಆಟ ಆಡೋಕ್ಕೆ ಅವಕಾಶ ಕೊಟ್ಟದ್ದು ನೀವೇ ಅಲ್ದ? ಈಗ ನೀವು ಇಲ್ಲಿಂದ ಸಿಟಿ ಕಡೆಗೆ ಹೊರಟ್ರೆ ಅವ್ರು ಇಲ್ಲಿಂದ ಗಂಟು ಮುಟ್ಟೆ ಕಟ್ಟಿಗೆ ಅಲ್ದ? ನಂತರ ಚಿಕ್ಕ ಹುಡುಗಂಗೆ ಅರ್ಥ ಆಯ್ತು, ನಿಂಗೆ ಎಂತ ಅರ್ಥ ಆತಿಲ್ಲ? ಇದೆಲ್ಲ ನನಗೂ ಅರ್ಥ ಆಗುತ್ತೆ ಪುಟ್ಟ. ಆದರೆ ಏನು ಮಾಡಲಿ, ನಾನು ಇಲ್ಲಿ ಉಳ್ಕೊಂಡಿರೋದಕ್ಕೆ ಕಾರಣ ಬೇರೆದ್ದೇ ಇದೆ. ಅದೆಲ್ಲ ಬಗೆಹರಿಯೋವರೆಗೂ ಇದನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ಎಂತಂದು ಹೇಳುದು ಇಲ್ಲ, ನಿನ್ ಕಷ್ಟ ತೀರುದು ಇಲ್ಲ. ಎಂತ ಬೇಕಾದ್ರೆ ಮಾಡ್ಕೊ ನೀನು. ನಿನ್ ಪುಣ್ಯನೂ ಕೇಂತಿಲ್ಲ, ಪಾಪನೂ ಕೇಂತಿಲ್ಲ. ನಾ ಬತ್ತೆ. ಆದ್ರ ಭುವನಣ್ಣನ ಬಗ್ಗೆ ಯೋಚನೆ ಮಾಡು. ಪಾಪ ಅನ್ಸುತ್ತೆ. ಅವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ಆಯ್ತಾಯ್ತು, ಬೇಗ ಊಟಕ್ಕೆ ಬಾ, ನಾ ಬತ್ತೆ. ಅಂಥದ್ದೇನಿರುತ್ತೆ ಮುಚ್ಚಿಡೋಕ್ಕೆ? ನನ್ನ ಹತ್ರ ಚಿಕ್ಕ ಪುಟ್ಟ ವಿಷಯ ಕೂಡ ಮುಚ್ಚಿಡಲ್ಲ ಶ್ರದ್ಧಾ. ಇದೇನೋ ಒಂದು ವಿಷಯನ ಯಾಕೆ ಟೈಮ್ ಬಂದಾಗ ಹೇಳ್ತೀನಿ ಅಂತಿದ್ದಾಳೆ. ಊರಿಗೆ ಹೋಗೋದು ಬೇರೆ ಪೋಸ್ಟ್ಪೋನ್ ಮಾಡ್ತಾಳೆ. ಏನು ಆಗ್ತಿದೆ ಇಲ್ಲಿ? ಈ ಊರ್ಮಿಳನೇ ವಿಚಾರಿಸೋಣ. ಹೇ ಊರ್ಮಿಳ, ಇದ್ದಾಳೆ? ನಿದ್ದೆ ಮಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ಯಾ ರಾಜ? ಪಕ್ಕದಲ್ಲೇ ಕಾದ್ ಕಬ್ನ ಉರಿತಾ ಇರ್ಬೇಕಾರೆ ಬಿಸಿಗೆ ನಿದ್ದೆ ಬರುತ್ತಾ ರಾಜ? ನೀನೇ ಬಂದು ಕರೀಲಿ ಅಂತ ಕಾಯ್ತಾ ಇದ್ದೆ. ಹೇಯ್, ನಿನ್ನ ಜೊತೆ ಸರಸಾಡೋದಕ್ಕಲ್ಲ ನಾನು ಎಪ್ಸಿದ್ದು. ಅಂತ ಆಸೆನ ಕನ್ಸಲ್ಲಿ ಇಟ್ಕೊಬೇಡ. ಓ ಹೌದಾ? ಸರಿ, ಹಾಗಾದರೆ ಇನ್ಯಾವ ವಿಷಯನಪ್ಪ ನಮ್ಮ ಹೀರೋ ನಿದ್ದೆಗೆಡ್ಸಿರೋದು? ಅದು ಅದೇನೋ ಅಂದ್ಕೊಂಡಿರೋ ಕೆಲಸ ಅಂತೇನೋ ಅಂದ್ಯಲ್ಲ, ಅದೇನದಂತ ಹೇಳು. ಓಹೋ, ನಾನು ಅವಾಗ ಬಿಟ್ಟಿರೋ ಹುಳ. ನೀನು ನಿದ್ದೆಗೆಡ್ಸಿ ಇನ್ನೂ ನಿನ್ನ ತಲೆ ತುಂಬ ಓಡಾಡ್ತಿದೆ ಅಂತನ್ನು. ಅದಕ್ಕೆನಾ ನಿನಗೆ ನಿದ್ದೆ ಇಲ್ಲ? ಲೊಚ್ಚಿಬಿಡ್ಬೇಡ, ಬೇಗ ಹೇಳು. ಅದು ಯಾವ ವಿಷಯ ಶ್ರದ್ಧೆ ನನ್ನಿಂದ ಮುಚ್ಚಿಟ್ಟಿರೋದು ಅಂತ? ಅದನ್ನ ಅವಳನ್ನೇ ಕೇಳ್ಕೊಳಪ್ಪ, ನಮ್ಗೆ ಯಾಕಬೇಕು ಕಂಡವ್ರ ವಿಷಯ. ನಾನಂತೂ ಬೇರೆಯವ್ರ ವಿಷಯಕ್ಕೆ ಹೋದವಳೇ ಅಲ್ಲ. ನಾನಾಯ್ತು, ನನ್ನ ಕೆಲಸ ಆಯ್ತು ಅಂತ ಬದುಕ್ದವಳು. ಅಂದರೆ ನಿನಗೂ ಗೊತ್ತಿಲ್ಲ? ನಿನಗೇನಾದರೂ ಗೊತ್ತಾಗಿದ್ದಿದ್ರೆ ಅದನ್ನೇ ಇಟ್ಕೊಂಡು ಗೇಮ್ ಆಟ ಆಡ್ಬಿಡ್ತಿದ್ದೆ ನೀನು. ಡಾರ್ಲಿಂಗ್, ನಾವು ಮುಚ್ಚಿಟ್ಟಷ್ಟು ಆಕರ್ಷಣೆ ಜಾಸ್ತಿ. ಅದಕ್ಕೆ ನಾನೇನೂ ಹೇಳಲ್ಲ ಅಪ್ಪ. ಆ ಶ್ರದ್ಧಾನು ಇದೇ ಫಾರ್ಮುಲಾ ಟ್ರೈ ಮಾಡ್ತಿರ್ಬೇಕು ನೋಡು. ಭುವನ್, ಒಂದಂತೂ ಸತ್ಯ, ಶ್ರದ್ಧಾ ಅನ್ಕೊಂಡಿರೋ ಕೆಲಸ ಆಗೋ ತನಕ ನೀನು ಅವಳು ಗಂಡ ಹೆಂಡತಿ ಅನ್ನೋ ವಿಷಯ ಆಚೆ ಬರಲ್ಲ. ಹಾಗೆ ನೀವು ಈ ಊರಿಂದ ಹೋಗೋ ದಿನನೂ ಬರಲ್ಲ.